ನಮ್ಮ ಹಿರಿಯ ನಾಗರಿಕರ ಏನು ತೊಂದರೆಗಳದಾವು ಅವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಿವಿಗೆ ಮುಟ್ಟುವಂತೆ ನಾವು ಮನನ ಮಾಡಬೇಕಾಗಿದೆ. ಆ ಒಂದು ದ್ಯೋತಕವಾಗಿ ಇಲ್ಲಿ ನಾವು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾವು ಎಲ್ಲರೂ ಕೂಡಿದ್ದಾಗಿದೆ. ನಾವೇನು ಮಾಡಬೇಕಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ನಾವು ಒಂದು ಆಂದೋಲನವನ್ನು ಮಾಡಿದರೆ ನಮ್ಮ ಏನು ಬೇಕು ಬೇಡಿಕೆಗಳವು ಅವೆಲ್ಲ ಪೂರೈಸುವ ಅಂತೇಳಿ ನನ್ನ ಮನದಾಳ ಒಂದು ಮಾತುಗಳನ್ನು ಇವತ್ತು ನಿಮಗೆಲ್ಲರಿಗೂ ತಿಳಿಪಡಿಸುತ್ತೇನೆ. ರಾಷ್ಟ್ರೀಯ ಆರ್ಥಿಕ ಸಾಕ್ಷರತಾ ಮಂಚ್ ಲಾತೂರ್ ಹಾಗೂ ಹಿರಿಯ ನಾಗರಿಕ ಜೀವನ ಗೌರವ ಅಭಿಯಾನ ಕರ್ನಾಟಕ ರಾಜ್ಯ ಶಾಖೆ ಈ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಇಲ್ಲಿ ಕೂಡಿದ್ದೇವೆ. ಒಂದು ಮನವಿ ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ವಿಷಯ: ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆಯ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ ಮನವಿ ಪತ್ರ. ಮಾನ್ಯರೇ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದೌರ್ಜನ್ಯ ತಡೆ ದಿನಾಚರಣೆ ಪ್ರತಿ ವರ್ಷ ಜೂನ್ 15ರಂದು ಆಚರಣೆ ಮಾಡಲು ವಿಶ್ವಸಂಸ್ಥೆ ಹೇಳಿದೆ. ಆದರೆ ಈ ದಿನಾಚರಣೆಯನ್ನು ಮರೆತು ನಾವುಗಳು ದಿನದಿಂದ ದಿನಕ್ಕೆ ಹಿರಿಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿರುವ ವಿಷಯ ಕಳವಳಕಾರಿಯಾಗಿದೆ. ಹಿರಿಯರ ಮೇಲಿನ ದೌರ್ಜನ್ಯಗಳು ಕೌಟುಂಬಿಕವಾಗಿ ಸಾರ್ವಜನಿಕ ವಂಚನೆ, ಮೋಸದಿಂದಾಗಿ ನಡೆಯುತ್ತಿದ್ದು ಇವುಗಳನ್ನು ತಡೆಗಟ್ಟಲು ಸರ್ಕಾರ ಕೆಲವು ಕಟ್ಟುನಿಟ್ಟಿನ ಕ್ರಮಗಳು ಹಾಗೂ ಕಾನೂನು ಕಠಿಣ ಅನುಷ್ಠಾನ ಅವಶ್ಯವಾಗಿದೆ. ಈ ಕುರಿತು ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಇದು ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ನಾನು ಅವರಿಗೆ ಮನವಿ ಕೊಡ್ತಾ ಇದ್ದೇನೆ. ಮಾನ್ಯ ಶ್ರೀ ನರೇಂದ್ರ ಮೋದಿ, ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ, ಪಾರ್ಲಿಮೆಂಟ್ ಭವನ ನವದೆಹಲಿ. ಮಾನ್ಯರೇ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ದಿನಾಂಕ 15/6/25 ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ ಮನವಿ ಪತ್ರ. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ಪ್ರತಿ ವರ್ಷ ಜೂನ್ 15ರಂದು ಆಚರಣೆ ಮಾಡಲು